ಇದು ಯಾಕೆ ಇದು ಅವಸರನಾ ಅಂತ ನೀವು ಕೇಳ್ಬೋದು. ಇದು ಯಾವ ಒಂದು ಪರ್ಪಸ್ಗೆ ಅಂತಂದರೆ, ಇಮಿಗ್ರೇಷನ್ ಟೈಮಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಫಿಸಿಕಲಾಗಿ ಚೆಕ್ ಮಾಡೋ ಬದಲು ಇದನ್ನು ಅವರು ಸ್ಕ್ಯಾನ್ ಮಾಡ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಇವರು ಈ ಒಂದು ಇಂಪ್ಲಿಮೆಂಟ್ನ ತಂದಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಪಾಸ್ಪೋರ್ಟ್ನ ಮಾಡಿಸ್ತಿದ್ರೆ ಆಲ್ರೆಡಿ ಪಾಸ್ಪೋರ್ಟ್ ಇದ್ದಾವೆ. ಆಮೇಲೆ ಕೆಲವೊಬ್ಬರೆಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿರ್ತಾರೆ, ಕೆಲವೊಬ್ಬರು ಬಿಸ್ನೆಸ್ ಪರ್ಪಸ್ಗೆ ಹೋಗ್ತಿರ್ತಾರೆ, ಕೆಲವೊಬ್ರು ಎಜುಕೇಷನ್ ಪರ್ಪಸ್ಗೆ ಹೋಗ್ತಿರ್ತಾರೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಏನಾದರೂ ನೀವು ಮಾಡ್ಬೇಕಂತಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಕಂಪಲ್ಸರಿ ಇರಲೇಬೇಕು. ಪಾಸ್ಪೋರ್ಟ್ ಇರಲಾರ್ದಂಗೆ ನೀವು ನಮ್ಮ ಒಂದು ಇಂಡಿಯಾದಿಂದ ಬೇರೆ ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ಈಗ ಭಾಳಷ್ಟು ಜನದ ಹತ್ರ ಪಾಸ್ಪೋರ್ಟ್ ಇದ್ದಾವೆ. ಅದು ಯಾವ ಥರ ಪಾಸ್ಪೋರ್ಟು, ಜಸ್ಟ್ ಒಂದು ಪ್ರಿಂಟ್ ಆಗಿರುವ ಒಂದು ಪಾಸ್ಪೋರ್ಟ್ ಇದ್ದಾವೆ. ಬಟ್ ಈಗ ಅಪ್ಗ್ರೇಡ್ ಆಗಿದೆ. ಆ ಒಂದು ಪಾಸ್ಪೋರ್ಟ್ ಏನಿದಾವಲ್ಲ ನಮ್ಮದು ಇಂಡಿಯನ್ ಪಾಸ್ಪೋರ್ಟ್ ಈಗ ಅಪ್ಗ್ರೇಡ್ ಆಗಿದೆ. ಅದು ಈ ಪಾಸ್ಪೋರ್ಟ್ ಅಂತ ಹೇಳ್ತಾರೆ. ಈ ಪಾಸ್ಪೋರ್ಟ್ ಅಂತಂದರೆ ಎಲೆಕ್ಟ್ರಾನಿಕ್ ಪಾಸ್ಪೋರ್ಟು. ಅದು RFID ಈ ಚಿಪ್ ಪಾಸ್ಪೋರ್ಟ್ ಅಂತ ಅಂತಾರೆ. RFID ಅಂತಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್. ಅಂದರೆ ಒಂದು ಸಿಂಪಲಾಗಿ ಹೇಳಿಬಿಡ್ತೀನಿ ನೋಡಿ ನಿಮಗೆ. ಇದು ಏನಪ್ಪ ಅಂತಂದರೆ ಒಂದು ಚಿಪ್ ಇರುತ್ತೆ. ಅಂದರೆ ಪಾಸ್ಪೋರ್ಟಲ್ಲಿ ಒಂದು ಚಿಪ್ ಇರುತ್ತೆ. ಆ ಚಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಡಾಟಾ ಏನಿರುತ್ತಲ್ಲ, ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ತಂಬು ಆಗಿರ್ಬೋದು, ನೀವು ಸಿಗ್ನೇಚರ್ ಏನು ಮಾಡ್ತಿರಲ್ಲ ಅದು, ಆಮೇಲೆ ನಿಮ್ಮ ನೇಮ್, ಪ್ರತಿಯೊಂದು ನಿಮ್ಮ ಬಯೋಡಾಟಾ, ನೀವು ವೆರಿಫಿಕೇಷನ್ಗೆ ಏನು ಹೋಗ್ತಿರಲ್ಲ, ನಿಮಗೆ ಒಂದು ಈಗ ಪಾಸ್ಪೋರ್ಟಿಗೆ ಅಪ್ಲೈ ಮಾಡ್ತೀರಾ, ನೀವು ಒಂದು ಆಫೀಸ್ಗೆ ಹೋಗ್ತೀರಾ, ಈ ಪಾಸ್ಪೋರ್ಟ್ ಕೇಂದ್ರ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ನೀವು ಪ್ರತಿಯೊಂದು ನಿಮ್ಮ ಡಾಟಾನ ಕೊಡ್ತೀರಾ, ಅಲ್ಲಿ ನಿಮ್ಮ ಫೋಟೋನೂ ತಗೊಳ್ತಾರೆ. ಅಲ್ಲಿ ಏನೇನು ಡಾಟಾ ಏನು ಕಲೆಕ್ಟ್ ಮಾಡ್ತಾರಲ್ಲ ಆ ಎಲ್ಲ ಡಾಟಾನು ಈ ಒಂದು ಚಿಪ್ಪಲ್ಲಿ ಸ್ಟೋರ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಚಿಪ್ ಈಗ ನಮ್ಮ ಇಂಡಿಯನ್ ಪಾಸ್ಪೋರ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಆಗಲೇ ಲಾಂಚ್ ಆಗಿದ್ದು 2024, ಅಂದರೆ ಲಾಸ್ಟ್ ಇಯರ್ 2024 ಏಪ್ರಿಲ್ 1 ಅವಾಗ ಲಾಂಚ್ ಮಾಡಿದರು. ಬಟ್ ಎಲ್ಲರ ಕೈಗೆ ಸೇರ್ಬೇಕಲ್ಲ, ಅದು ಎಕ್ಸ್ಪೆನ್ಷನ್ ಆಗಬೇಕಲ್ಲ ಆಲ್ ಓವರ್ ಇಂಡಿಯಾ. ಅದು ಈಗ ಪ್ರೆಸೆಂಟ್ ಸ್ಟಾರ್ಟ್ ಆಗಿದೆ. ಈಗ ಪಾಸ್ಪೋರ್ಟ್ ಯಾವ ಥರ ಇರುತ್ತಂತ ನಿಮ್ಮ ಮುಂದೆ ಇವಾಗ ತೋರಿಸ್ತೀನಿ. ಒಂದು ಲೈವ್ ಪ್ರೂಫ್ ಫೋಟೋ ಒಂದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮಗೆ ಪಾಸ್ಪೋರ್ಟ್ ಈಗ ಅಪ್ಗ್ರೇಡ್ ಆಗಿರುವಂಥ ಪಾಸ್ಪೋರ್ಟ್ ನಾನು ಏನು ಹೇಳಿದ್ನಲ್ಲ, ಈ ಚಿಪ್ ಪಾಸ್ಪೋರ್ಟ್ ಅಂತ, ಅದು ನಿಮ್ಮ ಮುಂದೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನೀನು ನೋಡ್ಬೋದು, ಏನು ಕಾಣ್ತಿದ್ದಲ್ಲ, ಸ್ಕ್ರೀನ್ ಮೇಲೆ ಏನು ಕಾಣ್ತಿದ್ದಲ್ಲ ಅದೇ ಒಂದು ಪಾಸ್ಪೋರ್ಟು. ನೀವು ಹಳೆ ಪಾಸ್ಪೋರ್ಟ್ ಏನಾದರೂ ನೋಡ್ಕೊಂಡ್ರೆ ಅದಕ್ಕಿದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇದೆ, ಓಕೆನಾ. ಅದ್ರ ಕೆಳಗಡೆ ನಮ್ಮ ಒಂದು ಭಾರತದ ಲಾಂಛನ ಇದೆ. ಅದ್ರ ಕೆಳಗಡೆ ಪಾಸ್ಪೋರ್ಟ್ ಅಂತ ಬರ್ತಿದ್ದಾರೆ. ಅದ್ರ ಕೆಳಗಡೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಚಿಪ್ ಸಿಂಬಲ್. ಅದು ಚಿಕ್ಕದಾದ ಸೂಟ್ ಕೇಸ್ ಏನಿರುತ್ತಲ್ಲ, ಅಂದರೆ ಲಾಕರ್ ಸಿಸ್ಟಮು, ಆ ಥರ ಒಂದು ಕೊಟ್ಟಿದ್ದಾರೆ. ಅದು ಅದೇ ಒಂದು ಅದರ ಹಿಂದುಗಡೆ ನೀವು ಆ ಒಂದು ಲೇಯರ್ ಏನಿರುತ್ತಲ್ಲ, ಪಾಸ್ಪೋರ್ಟ್ ಫ್ರಂಟ್ ಪೇಜ್ ಏನಿರುತ್ತಲ್ಲ, ಅದು ನೀವು ನೋಡಿದರೆ ಹಳೇದೇನಿರುತ್ತಲ್ಲ ಅದಕ್ಕಿದಕ್ಕೆ ಭಾಳಷ್ಟು ಡಿಫ್ರೆಂಟ್ ಇದೆ. ಇದು ಭಾಳಷ್ಟು ಹಾರ್ಡ್ ಇದೆ. ಯಾಕಂತಂದರೆ ಚಿಪ್ ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ಇದನ್ನು ಸ್ವಲ್ಪ ಫುಲ್ ಹಾರ್ಡಾಗಿ ಇದೆ. ನೀವು ಆ ಕವರ್ ನೋಡಿದ್ರೆ ಗೊತ್ತಾಗುತ್ತೆ ಡಿಫ್ರೆಂಟು. ಆ ಒಂದು ಸಿಂಬಲ್ ಏನಿದೆ ಅಲ್ಲ, ಅಲ್ಲೇ ಚಿಪ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಒಂದು ಚಿಪ್ಪಲ್ಲಿ ನಾನು ಏನು ಹೇಳಿದ್ನಲ್ಲ, ನಿಮ್ಮ ಒಂದು ಬಯೋಡಾಟಾ, ಈಚ್ ಆ್ಯಂಡ್ ಎವ್ರಿಥಿಂಗ್, ನಿಮ್ಮ ಬಯೋಮೆಟ್ರಿಕ್ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಡಾಟಾ, ಪರ್ಸ್ನಲ್ ಡಾಟಾ ಏನಿರುತ್ತಲ್ಲ ಪ್ರತಿಯೊಂದು ಅದರ ಸ್ಟೋರ್ ಆಗಿರುತ್ತೆ. ಇದು ಯಾಕೆ ಇದು ಅವಸರನಾ ಅಂತ ನೀವು ಕೇಳ್ಬೋದು. ಇದು ಯಾವ ಒಂದು ಪರ್ಪಸ್ಗೆ ಅಂತಂದರೆ, ಇಮಿಗ್ರೇಷನ್ ಟೈಮಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಫಿಸಿಕಲಾಗಿ ಚೆಕ್ ಮಾಡೋ ಬದಲು ಇದನ್ನು ಅವರು ಸ್ಕ್ಯಾನ್ ಮಾಡ್ತಾರೆ, ಓಕೆನಾ. ಸ್ಕ್ಯಾನ್ ಮಾಡೋದ್ರಿಂದ ಇಮಿಡಿಯೇಟಾಗಿ ನಿಮ್ಮ ಒಂದು ಡಾಟಾ ಏನಿರುತ್ತಲ್ಲ ಇಮಿಡಿಯೇಟಾಗಿ ಸಿಸ್ಟಮ್ ಒಳಗಡೆ ಡಿಸ್ಪ್ಲೇ ಆಗಿಬಿಡುತ್ತೆ. ನಿಮಗೆ ಇಮಿಗ್ರೇಷನ್ನು ಲೇಟ್ ಆಗೋಲ್ಲ. ಆಮೇಲೆ ನಿಮ್ಮ ಒಂದು ಪಾಸ್ಪೋರ್ಟು ಮಿಸ್ಯೂಸ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಂಗಾಗಿನೇ ಈ ಒಂದು ಈಗ ನಿಮ್ಮ ಒಂದು ಪಾಸ್ಪೋರ್ಟ್ ಅಂದರೆ ನಿಮ್ಮ ಒಂದು ನೇಮ್ ಇಟ್ಕೊಂಡು ಬೇರೆಯವರು ಅವರು ಒಂದು ಫೋಟೋ ಹಾಕ್ಕೊಂಡು ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ICAO ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ICAO ಅಂತ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ಇವರು ಈ ಒಂದು ಇಂಪ್ಲಿಮೆಂಟ್ನ ತಂದಿರೋದು. ಹಂಗಾಗಿನೇ ಪ್ರತಿಯೊಬ್ಬರು ಈಗ ಯಾರ್ಯಾರೆಲ್ಲ ಹೊಸದಾಗಿ ಪಾಸ್ಪೋರ್ಟ್ ಮಾಡ್ತಿರ್ತಾರಲ್ಲ ಎಲ್ರಿಗೂ ಈ ಒಂದು ಪಾಸ್ಪೋರ್ಟ್ ಸಿಗುತ್ತೆ, ಚಿಪ್ಪು ಈ ಪಾಸ್ಪೋರ್ಟ್ ಅಂತ ಸಿಗುತ್ತೆ. ಈಗ ಇದಕ್ಕಿಂತ ಮುಂಚೆ ಜಸ್ಟ್ ಪಾಸ್ಪೋರ್ಟ್ ಅಂತ ಇತ್ತು, ಬಟ್ ಈಗ ಈ ಪಾಸ್ಪೋರ್ಟ್ ಅಂತ ಬರುತ್ತೆ, ಓಕೆನಾ. ಈಗ ಆಲ್ರೆಡಿ ಈಗ 6 ಮಂತ್ ಬ್ಯಾಕ್ ಏನಾದರೂ ನೀವು ಮಾಡ್ಕೊಂಡಿದ್ರೆ, ಈಗ ಈ ಮಂತ್ ಅಂದರೆ ಪ್ರೆಸೆಂಟು ಲಾಸ್ಟ್ ಮಂತಿಂದ ಇದು ಸ್ಟಾರ್ಟ್ ಆಗಿದೆ ಅಂತ. ಇದು ಈ ಪಾಸ್ಪೋರ್ಟ್ ಏನಿದೆಯಲ್ಲ ಈಗ ಲಾಸ್ಟ್ ಜೂನಿಂದ ಈಗ ಎಲ್ರಿಗೂ ಸಿಗ್ತಿದೆ. ಅದಕ್ಕಿಂತ ಮುಂಚೆ ಇನ್ನೂ ಸಿಗ್ತಿದ್ದಿಲ್ಲ, ಈಗ ಎಲ್ರಿಗೂ ಸಿಗ್ತಿದೆ. ಈಗ ಯಾರ್ಯಾರೆಲ್ಲ ಈಗ ನೆಕ್ಸ್ಟು
ಅಪ್ಲೈ ಮಾಡ್ತೀರಾ ಅವ್ರಿಗೆಲ್ರಿಗೂ ಈ ಒಂದು ಪಾಸ್ಪೋರ್ಟ್ ಸಿಗುತ್ತೆ. ಇದು ಭಾಳಷ್ಟು ಸೆಕ್ಯೂರ್ ಆಗಿರುತ್ತೆ, ಆಮೇಲೆ ಭಾಳಷ್ಟು ಸೇಫ್. ನಿಮ್ಮ ಒಂದು ಪಾಸ್ಪೋರ್ಟು ಮಿಸ್ಯೂಸ್ ಆಗೋಂಥ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಇವೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಮಾಡಿಸ್ಕೊಂಡಿರ್ತಾರಲ್ಲ, ಈಗ ಲಾಸ್ಟ್ ಇಯರು, ಈಗ 2 ಇಯರ್ಸ್ ಬ್ಯಾಕು, ಅವರೆಲ್ಲ ಏನು ಮಾಡ್ಬೇಕಂತಂದರೆ, ನಿಮಗೇನಾದರೂ ಅಪ್ಗ್ರೇಡ್ ಬೇಕು ಅಂತಂದರೆ ನೀವು ಮಾಡ್ಕೋಬೋದು. ನಿಮ್ಮ ಒಂದು ಪಾಸ್ಪೋರ್ಟ್, ಹಳೆ ಪಾಸ್ಪೋರ್ಟ್ ಏನಿರುತ್ತಲ್ಲ ಅದನ್ನು ಈ ಪಾಸ್ಪೋರ್ಟಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಅದು ಒಂದು ಆಪ್ಷನಲ್ ಇದೆ, ನೀವು ಮಾಡ್ಕೋಬೋದು. ಬೇಕು ಅಂತಂದರೆ ಮಾಡ್ಕೋಬೋದು. ಇಲ್ಲ ನೀವು ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಮತ್ತೆ ರಿನ್ಯೂವಲ್ ಏನು ಮಾಡ್ಕೊತೀರಲ್ಲ ಅವಾಗ ಮಾಡ್ಕೊತೀನಿ ಅಂತಂದರೆ ಆಗಲೂ ಮಾಡ್ಕೋಬೋದು. ಇದು ನಿಮ್ಮ ಟ್ರಾವೆಲ್ ಐಟಿನರಿ ಮೇಲೆ ಡಿಪೆಂಡು. ಅಪ್ಗ್ರೇಡ್ ಮಾಡಿಸ್ಕೋಬೋದು. ಈಗ ಯಾರ್ಯಾರೆಲ್ಲ ಹೊಸದಾಗಿ ಮಾಡಿಸ್ತಿದ್ರೆ ಎಲ್ರಿಗೂ ಈ ಒಂದು ಪಾಸ್ಪೋರ್ಟ್ ಸಿಗುತ್ತೆ, ಒಂದು ಹೊಸ ಅಪ್ಡೇಟು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.